ರಾಜ್ಯಪಾಲರು ನೀಡಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಇವತ್ತು ಹೈಕೋರ್ಟ್ ಎತ್ತಿ ಹಿಡಿದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕಾನೂನಿನ ಕಂಟಕನೂ ಕೂಡ ಎದುರಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಇದ್ದಾರೆ. ಸರ್, ಹೈಕೋರ್ಟ್ ತೀರ್ಪು ನಿಮ್ಮ ಗಮನಕ್ಕೆ ಬಂದಿರ್ಬೋದು, ಏನು ಹೇಳ್ತೀರಿ ಸರ್? ತೀರ್ಪನ್ನು ನಾವು ಸ್ವಾಗತ ಮಾಡ್ತೀವಿ, ಅದ್ರ ಬಗ್ಗೆ ನಾವು ಏನು ಮಾಡೋಕ್ಕೋಗಲ್ಲ. ಬಟ್ ಆದರೆ ಡಬಲ್ ಬೆಂಚ್ ಇದೆ, ಆಮೇಲೆ ಸುಪ್ರೀಂ ಕೋರ್ಟ್ ಇದೆ, ಅದಕ್ಕೆ ನಮ್ಮ ಲೀಗಲ್ ಟೀಮು, ನಮ್ಮ ಟೆಕ್ನಿಕಲ್ ಟೀಮ್ ಇದೆ. ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಮುಂದೆ. ಸಿಎಂ ಸಿದ್ದರಾಮಯ್ಯನ ರಾಜೀನಾಮೆ ನೀಡಬೇಕಂತ ಈಗಾಗಲೇ ಪ್ರತಿಪಕ್ಷಗಳು ಕೂಡ ಪಟ್ಟಿ ಹಿಡಿದುಬಿಟ್ಟಿದ್ದಾವೆ ಸರ್. ಅದು ಹೇಳ್ತಾರೆ, ಯಾವ ಸಿದ್ದರಾಮಯ್ಯ ಸಾಹೇಬರಿಗೆ ರಾಜೀನಾಮೆ ಕೊಡೋಂತ ತಮಗೆ ಬಂದು ಕೇಳ್ತಾರೆ, ತಮ್ಮ ಮಾಧ್ಯಮ ಮುಖಾಂತರ ಬರ್ತಾರೆ. ಮೊದಲನೇ ಪ್ರಶ್ನೆ ಕೇಳಿ, ಯಾವ ಸುಪ್ರೀಂ ಕೋರ್ಟು ಎಲೆಕ್ಟ್ರಾಲ್ ಬಾಂಡು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು, ಆಯಿತಾ? ಅಲ್ಲಿ 8,500 ಕೋಟಿ ಯಾವ ರೀತಿ ನೀವು ದುಡ್ಡನ್ನು ಪಡೆದಿದ್ದೀರಿ, ಅದು ಅಕ್ರಮವಾಗಿ ಪಡೆದಿದ್ದೀರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅವಾಗ ಯಾಕೆ ರಾಜೀನಾಮೆಗೆ ಕೊಡಲಿಲ್ಲ ಪ್ರಧಾನಮಂತ್ರಿಯವರು? ಆಮೇಲೆ ಇಲ್ಲಿ ಏನಾಗಿದೆ, ಇದರ ಏನು ಫಾಲ್ಟ್ ಇದೆ ಹೇಳಿ? ಇಲ್ಲಿ ಬರೀ ಪ್ರಾಸಿಕ್ಯೂಷನ್ಗೆ ಅಷ್ಟೇ ಹೇಳಿದ್ದಾರೆ ವಿನಾ ಹೊರತು ಅದರ ಸೈಟ್ನಲ್ಲಿ ಇದ್ರಾಗ ಏನು ಮೂಡದ ಪ್ರಕರಣದಲ್ಲಿ ಏನಿದೆ? ಓನರ್ಶಿಪ್ ಚಾಲೆಂಜ್ ಇಲ್ಲ. BJP ಸರ್ಕಾರ, BJPಯವರು ಸೈಟ್ ಕೊಟ್ಟು BJPಯ ಗವರ್ನರು ಬೇಕಂತ ಪ್ರಾಸಿಕ್ಯೂಷನ್ ಕೊಡ್ತಾನೆ. ಒಬ್ಬ ಅಹಿಂದ ನಾಯಕ, ಬಡವರು ಪರವಾಗಿರ್ತಕ್ಕಂಥ ನಾಯಕ, 60,000 ಕೋಟಿ ಬಡವರಿಗೆ ಹಂಚಿರ್ತಕ್ಕಂಥ ನಾಯಕ, ಸರ್ಕಾರ ಕಾಂಗ್ರೆಸ್ ಪಕ್ಷನ ಯಾವ ರೀತಿಯಾಗಿ ಬೆಳೆಸ್ಬೇಕಂತೇಳಿ ಹುನ್ನಾರ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕಾಗಿ ಇಲ್ಲಿ ಬಂದು ನಾವು ಮಾತನಾಡ್ತೀವಿ. ಇವತ್ತು ಸಿದ್ದರಾಮಯ್ಯನವರು ಅಹಿಂದ ನಾಯಕರನ್ನು ಒಂದೇ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಮೇಜರ್ಲಾಗಿ ಹಂಗೆ ನನಗೆ ಕಾಣ್ತಾ ಇದೆ. ಐ ಡೋಂಟ್ ನೋ. ಓವರಾಲ್ ಇವತ್ತು ಏನು ಒಂದು ರೀತಿಯ ಕಪ್ಪು ಚುಕ್ಕೆ ಇಲ್ಲಾರಂಗೆ ಬಂದಿರತಕ್ಕಂಥ ಒಬ್ಬ ಲೀಡ್ರನ್ನ, ಎಸ್ಟಾಬ್ಲಿಷ್ ಆಗಿ ಬೆಳೆದಿರ್ತಕ್ಕಂಥ ಲೀಡ್ರನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಹುನ್ನಾರ ಇದೆ. ಇದ್ರಾಗ BJPಯವ್ರದ್ದು RSS ಕುತಂತ್ರ ಇದೆ ಇದರಲ್ಲಿ. ಸರ್, ಸಿಎಂ ಸಿದ್ದರಾಮಯ್ಯನ ರಾಜೀನಾಮೆ ನೀಡತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಸರ್ ನಿಮ್ಮ ಪ್ರಕಾರ? ಅಥವಾ ನೀವು ಈಗ ಸಿದ್ದರಾಮಯ್ಯನವರ ಪರವಾಗಿ ಹೇಗೆ ನಿಂತಿದ್ದೀರಾ, ಮುಂದೆನೂ ಕೂಡ ಅದೇ ರೀತಿ ನಿಂತ್ಕೋತೀರಾ? ಅಲ್ಲ, ನೀವು ಪ್ರಶ್ನೆ ಕೇಳಕ್ಕೆ ಹೋಗ್ಲೇಬೇಡ್ರಿ. ಇದು ಮಾರಾಲಿಟಿ ಮೇಲೆ ಫಸ್ಟ್ ಅವ್ರಿಗೆ ಕೇಳ್ರಿ, ಆಮೇಲೆ ನಮಗೆ ಕೇಳಿದ್ರೆ ಕರೆಕ್ಟ್ ಆಗುತ್ತೆ. ಈ ರಾಜೀನಾಮೆ ಅಂತಕ್ಕಂಥ ಪ್ರಶ್ನೆ ನಾವು ದಯವಿಟ್ಟು ಕೇಳಕ್ಕೆ ಹೋಗಬೇಡಿ. ಎಲ್ಲ 130 MLAಗಳು, ಸಚಿವರುಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಪ್ಲಸ್ ಹೈಕಮಾಂಡು ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿದ್ದೀವಿ. ಸರ್, ಮೊದಲಿಂದಲೂ ಕೂಡ ಸರ್ಕಾರವನ್ನು ಅತಂತ್ರ ಮಾಡ್ತಕ್ಕಂಥ ಒಂದು ಹುನ್ನಾರ BJP ಮಾಡ್ತಾ ಇತ್ತು ಅಂತ ಹೇಳ್ತಾ ಇದ್ರಿ. ಇದು ಮುಂದುವರೆದ ಮೇಲೆ ಈಗ ಒಂದು ರೀತಿ ಪ್ರತಿಪಕ್ಷಗಳು ಆ ಒಂದು ನಿಟ್ಟಿನಲ್ಲಿ ಸಕ್ಸಸ್ ಆಗ್ಬಿಡ್ತಾ ಒಂದು ಸ್ಟೆಪ್ಪಲ್ಲಿ ಅಂತ ಅದೇ ಹೇಳ್ತಿರೋದು. ನಾನು ಮಧ್ಯಪ್ರದೇಶದ ಒಂದು ಉದಾಹರಣೆ ಕೊಟ್ಟೆ. ಅಲ್ಲಿ ವ್ಯಾಪಮ್ ಕೇಸ್ ಅಂತ ಆಯ್ತು, ಅಲ್ಲಿ 44 ಜನ ಮರ್ಡರ್ ಆದರು. ಅಲ್ಲಿ ಗವರ್ನರ್ ಪ್ರಾಸಿಕ್ಯೂಷನ್ ಕೊಡಲಿಲ್ಲ, CBIನೂ ಹೋಗಲಿಲ್ಲ, ಫೆಮಾ ಹೋಗಲಿಲ್ಲ, ED ಹೋಗಲಿಲ್ಲ, ಒಂದು ಸರ್ಕಾರದ ಒಂದು ಕ್ರಮನೂ ಆಗಲಿಲ್ಲ. ಸೊ ಈ ದೇಶದಲ್ಲಿ ಇಂಥ ನೂರಾರು ಎಕ್ಸಾಂಪಲ್ಗಳಿದ್ದಾವೆ. ಈ ಸಂದರ್ಭ ಅಲ್ಲ, ಇನ್ನೊಂದು ಸಂದರ್ಭ ಮಾತನಾಡೋದು. ಬಟ್ ಆದರೆ BJPಯವ್ರ ಮಾರಾಲಿಟಿ ಬಗ್ಗೆ ನಾನು ಮಾತನಾಡಿದ್ರೆ ನಾವು ಮಾತನಾಡಬೇಕಿದೆ. ಸರ್, ಪ್ರಮುಖವಾಗಿ ರಾಜ್ಯಪಾಲರು ಪ್ರತಿಯೊಂದು ವಿಚಾರದಲ್ಲೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಪ್ರತಿ ಇಲಾಖೆಯ ಒಂದು ಡೀಟೇಲ್ಸ್ ಅನ್ನು ಕೂಡ ಅವರು ಸರ್ಕಾರಕ್ಕೆ ಪತ್ರ ಬರೆದು ಕೇಳ್ತಾ ಇದ್ದಾರೆ. ಈ ರೀತಿ ರಾಜ್ಯಪಾಲರ ನಡೆ ಯಾವತ್ತೂ ಕೂಡ ಯಾರು ಕೂಡ ಮಾಡಿರಲಿಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ತಮ್ಮ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲಿ, ಈಗ ಮೊನ್ನೆ ಗುಜರಾತ್ನಲ್ಲಿ ರೇಡ್ ಹೊಡೆದಾಗ ಅಲ್ಲಿ ಫ್ಯಾಕ್ಟ್ರಿ, ಗುಜರಾತ್ನಲ್ಲಿ ಫ್ಯಾಕ್ಟ್ರಿ 20 ಕೋಟಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಸಿಕ್ಕಿದೆ. ಅಲ್ಲಿ ಯಾಕೆ ಪ್ರಾಸಿಕ್ಯೂಷನ್ ಕೊಡಬಾರ್ದು? ಮತ್ತೆ ಅಲ್ಲಿ ಯಾಕೆ ಪ್ರಾಸಿಕ್ಯೂಷನ್ ಕೊಡಬಾರ್ದು ಗವರ್ನರು? ಯಾಕೆ ಪ್ರಾಸಿಕ್ಯೂಷನ್ ಕೊಡಬಾರ್ದು? ಅದೇ ಅದಾನಿ ಪೋರ್ಟ್ನಲ್ಲಿ 30,000 ಕೋಟಿ ಡ್ರಗ್ಸ್ ಸಿಕ್ತು, ಅಲ್ಲಿ ಯಾಕೆ ಪ್ರಾಸಿಕ್ಯೂಷನ್ ಕೊಡಬಾರ್ದು ಗವರ್ನರು? ಇಂಥ ನೂರಾರು ವಿಚಾರಗಳು ನಾವು ಮಾತಾಡೋಣ. ಸೊ ಮಾರಾಲಿಟಿ ಬಗ್ಗೆ BJPಯವ್ರು ಮಾತನಾಡಿದ್ರೆ ನಾವು ಮಾತನಾಡೋಕೆ ರೆಡಿ ಇದ್ದೀವಿ. ಮಾರಾಲಿಟಿ ಬಗ್ಗೆ ಮಾತಾಡೋಂಗಿದ್ರೆ ಮೊದಲು BJPಯ ಪ್ರಧಾನಮಂತ್ರಿ, ನಮ್ಮ ಸರ್ಕಾರ, ನಮ್ಮ ದೇಶದ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕಾಗ್ತದೆ. ಎಲೆಕ್ಟ್ರಾಲ್ ಬಾಂಡಿನ ಹಗರಣ 8,500 ಕೋಟಿ BJP ಮೇಲಿದೆ, BJP ಸರ್ಕಾರ ಮೇಲಿದೆ, ಪ್ರಧಾನಮಂತ್ರಿಯವರ ಮೇಲೆ ಕೂಡ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಸರ್, BJP ನಾಯಕರ ಮೇಲೆ ಪ್ರಾಸಿಕ್ಯೂಷನ್ಗೆ ತುಂಬ ಅರ್ಜಿಗಳು ಹಾಗೆ ಟೇಬಲ್ ಮೇಲೆ ಇದೆ ರಾಜ್ಯಪಾಲರ ಮುಂದೆ. ಮೊನ್ನೆನೂ ಕೂಡ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರದ ಒಂದು ಡಿನೋಟಿಫಿಕೇಶನ್ ಕೆಲವು ದಾಖಲೆಗಳು ಬಿಡುಗಡೆ ಮಾಡಿದ್ರಿ. ನಿಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತಾ? ಈಗ ವಿ ವಿಲ್ ಫೈಟ್ ದಿಸ್ ಟೂತ್ ಆ್ಯಂಡ್ ನೇಲ್. ನಾವು ರಸ್ತೆ ಮೇಲಿದ್ದು ಫೈಟ್ ಮಾಡ್ತೀವಿ, ಲೀಗಲು ಫೈಟ್ ಮಾಡ್ತೀವಿ, ಜನರ ಬಳಿಕನೂ ಫೈಟ್ ಮಾಡ್ತೀವಿ. ವಿಲ್ ಫೈಟ್ ಇಟ್ ಲಾಜಿಕಲ್ ಎಂಡ್ವರೆಗೆ ನಾವು ಫೈಟ್ ಮಾಡ್ತೀವಿ. ಸೊ ಇದು ಸಂತೋಷ್ ಲಾಡ್ ಅವರ ಮಾತು. ಲಾಜಿಕಲ್ ಎಂಡ್ವರೆಗೂ ಕೂಡ ನಾವು ಪ್ರೊಟೆಸ್ಟನ್ನು ಮಾಡ್ತೀವಿ, ಜೊತೆಗೆ ರಾಜ್ಯಪಾಲರ ಒಂದು ನಡೆಯನ್ನು ಕೂಡ ತೀವ್ರವಾಗಿ ಖಂಡಿಸಿ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗೂಡಿ, ಪವರ್ TV.